ಇದು 2 ತಿಂಗಳು ಹಳೆ ವಿಡಿಯೋ. ನಾನು ಊರಿಗೆ ಹೋಗಿದ್ದಾಗ ಅಲ್ಲಿ ಅಂಗನವಾಡಿಗೆಲ್ಲ ಹೋಗ್ತಾ ಇದ್ದಿದ್ದೆ, ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ಈಗ 2 ತಿಂಗಳು ಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಎಲ್ಲಿಗೆ ಮಕ್ಕಳು ರೆಡಿ ಆಗಿರೋದು ಇವತ್ತು? ಅಂಗನವಾಡಿಗೆ. ನೀವು ಹೋಗಲ್ವಾ ಅಂಗನವಾಡಿಗೆ? ಯಾಕೆ ಇಷ್ಟ ಇಲ್ಲ? ಯಾಕೆ ಇಷ್ಟ ಇಲ್ಲ? ಯಾಕೆ ಇಷ್ಟ ಇಲ್ಲ? ತುಪ್ಪ ನಿಂಗೆ ಸ್ಕೂಲಲ್ಲಿ ಅಂಗನವಾಡಿಲೆಲ್ಲ ನಿಂಗೆ ತುಪ್ಪ ಹಾಕಲ್ಲ. ಅಲ್ಲಿ ಓದ್ಕೊಂಬಿಟ್ಟು ಬರಕ್ಕೆ ಹೋಗೋದು, ತಿನ್ಕೊಂಬರಕ್ಕಲ್ಲ. ಓದಬೇಕು, ತಿನ್ನಬೇಕು, ಬರಬೇಕು. ಇಬ್ಬರು ರೆಡಿ ಆಗಿದ್ದಾರೆ. ಬಟ್ ನನ್ನ ಮಗಳು ಮಾತ್ರ ಅಂಗನವಾಡಿಗೆ ಹೋಗೋದು. ನಮ್ಮ ಚಿಕ್ಕವು ಹೋಗಲ್ವಂತೆ, ಯಾಕಂದರೆ ತುಪ್ಪ ಕೊಡಲ್ವಂತೆ. ಈಗ ತಿನ್ನಿಲ್ಲ ಮುಗಿಸ್ಕೊಂಡು ಈಗ ಹೋಗಿ ಅಂಗನವಾಡಿಗೆ ಇವರಿಬ್ಬರನ್ನ ಬಿಟ್ಬಿಟ್ಟು ಬರ್ತೀನಿ. ಅಲ್ಲಿ ಹೋಗ್ಬೇಕು. ಇಲ್ಲ ಮತ್ತೆ ನನ್ನ ಮಗಳು ಮಾತ್ರ ಬಿಡೋಕ್ಕೆ ಬರುತ್ತಂತೆ. ಅದು ಇಲ್ಲ, ಇಬ್ಬರು ಮಾತ್ರ ಅಲ್ಲಿ ಕೂರಿಸ್ಕೊಳ್ತಾರೆ. ಮತ್ತು ನಾನು ಅಂಗನವಾಡಿಗೆ ಹೋಗುವಾಗ ಚಿಕ್ಕದಲ್ಲಿ ನಮ್ಮ ಮನೆ ಮುಂದೆನೇ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲೇ ಅರ್ಧ ದೇವಸ್ಥಾನ ಇದೆ, ಅರ್ಧದಲ್ಲೇ ಅಂಗನವಾಡಿ ಮಾಡ್ತಾಯಿದ್ರು. ಇವಾಗ ಅದು ಫುಲ್ ದೇವಸ್ಥಾನ ಮಾಡಿದ್ದಾರೆ. ಅಂಗನವಾಡಿ ಎಲ್ಲ ಕ್ಯಾನ್ಸಲ್ ಆಗಿದೆ. ಈಗ ಅಂಗನವಾಡಿ ಮೇಲ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದಾಳೆ ನನ್ನ ಮಗಳು. ಪುರಿ ಉಪ್ಪಿಟ್ಟು ಮಾಡೋದು. ಏನು ಚಿಕ್ಕಮ್ಮ? ಬರೀ ಅನ್ನ, ಬರೀ ತುಪ್ಪ, ಅದು ಬಿಟ್ಟರೆ ನಾನ್ ವೆಜ್ ಅಷ್ಟೇ ಈ ಮೇಡಮ್ ಅವರು. ನನ್ನ ಮಗಳು ಎಲ್ಲ ತಿನ್ನುತ್ತೆ. ತಿನ್ನು ರಾಜ್ಕುಮಾರಿ. ನೋಡಿ ನನ್ನ ಮಗಳು ವಾಟರ್ ಬಾಟ್ಲು ತಗೊಂಡು ರೆಡಿ ಆಗಿದೆ ಅಂಗನವಾಡಿಗೆ. ನಮ್ಮ ತುಪ್ಪದ ರಾಣಿ ನೋಡಿ. ಬನ್ನಿ ತುಪ್ಪದ ರಾಣಿ ಅವರೇ. ಬೇಡ ಬನ್ನಿ, ಅಲ್ಲಿ ಕಿತ್ಬಿಟ್ಟು ಕಳಿಸ್ತಾರ. ಆಮೇಲೆ ಅಲ್ಲೇ ಇರುತ್ತಲ್ಲ, ಅದೇ ಆಟ ಆಡ್ಕೋಬೇಕು. ಹಾಂ ಬನ್ನಿ, ಬೈಕಿ ತಗೋನಿ. ನಂದು ಬೈಕಿ. ಪಾಪ ನನ್ನ ಮಗಳಿಗೆ ಹುಷಾರಿಲ್ಲ ಅಂದರೂ ಹೊರಟು ನಿಂತಿದ್ದೆ. ನಾನೇ ಫೋರ್ಸ್ ಮಾಡ್ತಾ ಇಲ್ಲ. ಅದೇ ಪಾಪ ಹೋಗ್ತೀನಿ ಅಂತಿದ್ದೆ. ಬಾ ಚಿಕ್ಕಮ್ಮ ಬೇಗ. ಬಿಟ್ಬಿಟ್ಟು ಬನ್ನಿ, ಹೋಗು ಮಗಳು. ನಾನು ಹೋಗಲ್ಲ, ನಿನ್ನ ಬಾಟ್ಲು ತಗೊಬಿಟ್ಟು ಬರ್ತೀನಿ. ನಡಿ ಮಗಳು, ಹೋಗಮ್ಮ. ಏನು ಮಾಡಲ್ಲ ಹೋಗು. ಹಾಂ, ಇದೇ ನೋಡಿ ನಮ್ಮೂರ ಅಂಗನವಾಡಿ, ಕಲ್ಲಾರೆ ಅಂಗನವಾಡಿ. ಇದು ನೋಡಿ, ಇದೇ ನೋಡೋಕ್ಕೆ ಎಷ್ಟು ಖುಷಿ ಆಗ್ತದೆ. ಹಳ್ಳಿಲಿ ಒಂದು ಹಂಚಿಂದು ಮತ್ತು ಆ ಬೋರ್ಡೆಲ್ಲ ನೋಡಿದರೆ ಒಂಥರ ಖುಷಿ ಆಗ್ತದಲ್ಲ, ಹಾಗೆ ನನಗೂ ಕೂಡ ಅನ್ನಿಸ್ತಾ ಇದೆ. ತುಂಬ ದಿನಗಳ ನಂತರ ಅಲ್ವಾ ಇವೆಲ್ಲ ನೋಡ್ತಾ ಇರೋದು, ಅನುಭವಿಸ್ತಾ ಇರೋದು. ಹಾಗೆ ನಮ್ಮ ಪಾಪ ಏನೋ ಬಿಟ್ಟೋಗಿದೆ. ಹಾಗಾಗಿ ಏನೋ ನಾನು ಮಗ್ಗೆ ರಾಯರ್ಗಳಿಗೆ ಸ್ವಲ್ಪ ಹೋಗ್ಬೇಕಾಗಿತ್ತು. ಆಚೆ ಹೋದರೆ ಏನೋ ತೊಗೊಂಬ ಅಂತ ಹೇಳಿದರು. ಹಾಗಾಗಿ ನಮ್ಮ ಪಾಪ ಅಲ್ಲಿಗೆ ಬಂದರು. ನಮ್ಮ ಚಿಕ್ಕವ ನೋಡಿ, ಹೋಗ G5 ಏನೋ ಕೊಡ್ತಾರೆ, ಇಸ್ಕೊಂಬಿಟ್ಟು ಬಾ ಚಿಕ್ಕವ. ಇಸ್ಕೊಂಬಿಟ್ಟು ಬಾ ಅದನ್ನು. ನೋಡಿ, ಅಂಗನವಾಡಿ ಬಂದರೆ ಏನೋ ಒಂಥರ ನಾವು ನಮ್ಮ ಭಾಷೆ, ನಮ್ಮ ಕನ್ನಡ ಅನ್ನೋದು ಜಾಸ್ತಿ ಕಾಣಿಸುತ್ತೆ, ಗೊತ್ತಾಗುತ್ತೆ. ಹಾಗಾಗಿ ಏನೋ ಒಂಥರ ಖುಷಿ. ಯಾಕಂದರೆ ಕನ್ನಡ ಅಕ್ಷರಗಳು, ಆ ಕನ್ನಡ ಕವಿಗಳದಾಗಲಿ, ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಜಾಸ್ತಿ ನಾವು ಈ ಅಂಗನವಾಡಿಲಿ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ನೋಡ್ಬೋದು. ಒಂದು ಊರಲ್ಲಿ ಅಂಗನವಾಡಿ ಇದ್ರೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದಕ್ಕೆ. ಈಗ ಮನೆಯಲ್ಲಿ ಕೆಲ್ಸಕ್ಕೆ ಹೋಗೋದು ತುಂಬ ಜನ ಇರ್ತಾರೆ. ಬೆಳಗ್ಗೆ ಕೆಲಸ ಮಾಡಬೇಕು, ಅಡುಗೆ ಮಾಡಿಕೊಂಡು ಊಟ ತಿಂಡಿ ಎಲ್ಲ ತುಂಬ್ಕೊಂಡು ಕೆಲ್ಸಕ್ಕೆ ಹೋಗಬೇಕು. ಮಕ್ಕಳು ಬೇರೆ ಇರ್ತಾರೆ. ಸೊ ಹಾಗಾಗಿ ಆ ಮಕ್ಕಳನ್ನ ಈಗ ಅಂಗನವಾಡಿಗೆ ಬಿಟ್ಟೋದ್ರೆ ಫ್ರೀಯಾಗಿ ಬಿಡ್ಬೋದು. ಅಲ್ಲಿ ನೋಡ್ಕೊಳ್ಳೋಕಿರ್ತಾರೆ. ಊಟ ತಿಂಡಿ, ಹಾಲು ಮೊಟ್ಟೆ ಎಲ್ಲ ಕೊಡ್ತಾರೆ. ಮತ್ತು ಅದ್ರ ಜೊತೆ ವಿದ್ಯಾಭ್ಯಾಸನೂ ಸ್ವಲ್ಪ ಅಕ್ಷರ ಹೇಳ್ಕೊಡೋದು ಎಲ್ಲ ಈಚೆ ಮಕ್ಳುಗಳು ಕಲ್ತಂಗೂ ಆಗುತ್ತೆ. ಮತ್ತು ಈಚೆ ಅಪ್ಪ ಅಮ್ಮಂಗೂ ಸ್ವಲ್ಪ ಮಕ್ಳನ್ನ ಬಿಟ್ಟು ಹೋಗೋಕೆ ಒಂದು ಜಾಗ ಕೂಡ ಆಗ್ತದೆ. ಬೆಳಗ್ಗೆ ಒಂದು 10 ಗಂಟೆಗೆ ಸ್ಟಾರ್ಟ್ ಆದರೆ ಸಂಜೆ 3:30-4 ಗಂಟೆವರೆಗೂ ಇರುತ್ತೆ. ಅಪ್ಪ ಅಮ್ಮಂಗೂ ಕೂಡ ಮಕ್ಕಳು ಯೋಚನೆ ಇರಲ್ಲ. ಇಲ್ಲಿ ಕೂಡ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ನಮ್ಮ ಮಂಜುಳಾ ಆಂಟಿ ಅಂತವರು. ಅವರು ಕೂಡ ಮಕ್ಕಳನ್ನ ಅಷ್ಟೇ ಕೇರ್ ಮಾಡ್ತಾರೆ, ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ. ಬೆಳಗಿನ ಟೈಮ್ ಮಕ್ಕಳನ್ನ ಹೋಗಿ ಅವರೇ ಕರ್ಕೊಂಬರ್ತಾರೆ ಮನೆಗೆ ಹೋಗಿ. ಬಟ್ ಈಗೆಲ್ಲ ಅವರವರೇ ಈಗ ಅನುಕೂಲ ಆಗಿರೋದ್ರಿಂದ ಅವರೇ ಬಂದೊಂದು 10 ಗಂಟೆಗೆ ಬಿಟ್ಟು ಹೋಗ್ತಾರೆ. ನಮ್ಮ ಮಕ್ಕಳು ಈಗ ನಾನು ಬಿಟ್ಟು ಹೋಗೋಕ್ಕೆ ಅಂತಲೇ ಬಂದಿದ್ದು. ನಮ್ಮ ತೇಜು ಬಂದುಬಿಟ್ಟಿದೆ. ತೇಜು ಮುಂಚೆನೇ ಬಂದು ಆಟ ಆಡ್ತಿದ್ದೆ ನಮ್ಮ ಬೊಮ್ಮನ ತಂಗಿ. ನನ್ನ ಮಗಳಿಗೆ ಇಬ್ರು ಹೌದಾ? ಈಗ ಇಬ್ರು ಇಲ್ವಾ ಇಲ್ಲಿ? ಏನು ಮಾತಾಡ್ತಿದ್ದೆ ತೇಜು? ಗುದ್ಗಲ್ಲ? ಯಾರ ಮಗಳು? ನಿನ್ನ ಫ್ರೆಂಡಾ? ಯಾರು ಮನು?
ಓ ನೀವೇ ನಮ್ಮನ್ನು. ಹೌದಾ? ಎಷ್ಟನೇ ಕ್ಲಾಸ್ ನೀವು? ಅಮ್ಮನ್ ಕೇಳ್ತಾರ, ನಿನ್ನ ಕೇಳೋದು. ಏ ಮಗಳು ಏನೇನ ಬಾಯಿ ಕೊಡಬಾರ್ದು, ತೆಗಿ ರಜಾ, ಬಾಯಿ ಕೊಡಬಾರ್ದು. ನನಗೂ ಒಂದು ಸ್ವಲ್ಪ ಖುಷಿ ಇತ್ತು, ಯಾಕಂದರೆ ಅಲ್ಲಿ ಊರವರೆಲ್ಲ ಕೆಲವ್ರು ಬರ್ತಾ ಇರ್ತಾರಲ್ವ, ಅಲ್ಲೇ ಹಸು ಎಲ್ಲ ಹೊಡ್ಕೊಂಡು ಹೋಗ್ತಾ ಇರ್ತಾರೆ, ಗದ್ದೆಗೆ ಹೋಗ್ತಾ ಇರ್ತಾರೆ, ಹೊಲಕ್ಕೆ ಹೋಗ್ತಾ ಇರ್ತಾರೆ, ಅಲ್ಲಲ್ಲೇ ಪರಿಚಯ ಇದ್ದವರಲ್ಲ ಊರು ಅಂದಮೇಲೆ ಹಾಗೆ ಮಾತಾಡ್ಸ್ಕೊಂಡು ಹೋಗ್ತಾ ಇರ್ತಾರಲ್ಲ. ಹಾಗಾಗಿ ನಾನು ಅಲ್ಲೇ ಕೂತ್ಕೊಂಡು ಬಿಟ್ಟು ಬರೋಣ ಅಂತ ಹೋಗಿದ್ದೆ. ನಾನು 1 ಗಂಟೆವರೆಗೂ ಅಲ್ಲೇ ಕೂತ್ಕೊಂಡು 10 ಗಂಟೆಗೆ ಹೋಗಿ ಮಾತಾಡಿಕೊಂಡು ಪುರಾಣ ಹೊಡ್ಕೊಂಡು ಬಂದೆ. ಒಂಥರ ಚೆನ್ನಾಗಿರುತ್ತೆ, ಅವ್ರ ಮನೆ ಇವ್ರ ಮನೆ ವಿಷಯ ಎಲ್ಲ ಕೇಳಿಕೊಂಡು ಮೆಲ್ಕು ಹಾಕೋಕ್ಕೆ ಒಂಥರ ಇದನ್ನೆಲ್ಲ ಅನುಭವಿಸ್ದವ್ರಿಗೆ ಖುಷಿ. ನನಗಂತೂ ಇವೆಲ್ಲ ತುಂಬ ಇಷ್ಟ. ಹಾಗಾಗಿ ಇದೆಲ್ಲನೂ ನಾನು ಸ್ವಲ್ಪ ಖುಷಿಯಾಗಿ ಅನುಭವಿಸ್ತೀನಿ. ಮಕ್ಕಳು ಹಿರಿ ಅಂದಿದ್ದಕ್ಕೂ ನನಗೂ ಅವ್ರ ಜೊತೆ ಫ್ರೀಯಾಗಿ ಕೂತ್ಕೊಂಡು ಮಾತಾಡೋದಕ್ಕೂ ಒಂಥರ ಖುಷಿ ಆಗ್ತಾಯಿತ್ತು. ಮತ್ತು ನಾನು ಹೋದಾಗ ಇಲ್ಲಿ ಗುಣಕ ಅಂತ ಅವರು ಅಂಗನವಾಡಿ ಟೀಚರು. ನನಗೂ ಕೂಡ ಅಂಗನವಾಡಿಲಿದ್ದಾಗ ಅವರೇ ಟೀಚರ್ ಆಗಿದ್ದರು. ಈಗ ನನ್ನ ಮಗಳಿಗೂ ಕೂಡ ಅವರೇ ಟೀಚರು. ಬಟ್ ಅವ್ರು ಇರ್ತಾರೆ ಅಂದ್ಕೊಂಡಿದ್ದೆ. ಅವರೇನೋ ಅಂಗನವಾಡಿ ಮೀಟಿಂಗ್ ಅಂತ ಹೇಳಿ ಆಲೂರಿಗೆ ಹೋಗಿದ್ರು. ಹಾಗಾಗಿ ಅವ್ರು ಸಿಗಲಿಲ್ಲ, ಬೇಜಾರಾಯಿತು. ಮತ್ತು ಇಲ್ಲಿ ಇವರು ಮಂಜುಳಕ್ ಅಂತ ಎಲ್ಲ ಇವರೇ ನೋಡ್ಕೊತಾರಲ್ಲ, ಅಡುಗೆ ಮಾಡೋದಾಗಲಿ, ಅಂಗನವಾಡಿ ನೋಡ್ಕೊಳ್ಳೋದಾಗಲಿ, ಮಕ್ಳಿಗೆ ನೋಡ್ಕೊಳ್ಳೋದಾಗಲಿ ಎಲ್ಲ ಮಾಡ್ತಾರೆ ಅವರು. ಎಲ್ಲ ಅಂಗನವಾಡಿಗೂ ಕೂಡ ಗೌರ್ಮೆಂಟ್ ಎಲ್ಲ ವ್ಯವಸ್ಥೆ ಕೂಡ ಕೊಟ್ಟಿದೆ. ಅಲ್ಲೇ ಟಾಯ್ಲೆಟ್ ರೂಮ್, ಬಾತ್ರೂಮ್ ಎಲ್ಲ ಇದೆ. ಅಡುಗೆ ಮಾಡೋಕ್ಕೆ ಅಂತಲೇ ಬೇರೆ ಸಪ್ರೇಟ್ ರೂಮ್ ಇದೆ. ಆಟಾಡೋಕ್ಕೆ ಅಂತಲೇ ಆಟೋ ಸಾಮಾನು ವರ್ಷಕ್ಕೆ ಅಂತ ಇಷ್ಟಿಷ್ಟು ಕಳಿಸ್ತಾ ಇರ್ತಾರೆ. ನೋಡಿ ಅಂಗನವಾಡಿ ಮನೆಗಳು ನೋಡಿ, ಇದೊಂದು ಪುಟಾಣಿ. ನಮ್ಮ ಮನೆ ಪಕ್ಕದ ಮನೆದೇ ಇದು. ನನ್ನ ಅಮ್ಮ ಅನ್ನೋದಕ್ಕಿಂತ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 3:30ವರೆಗೂ ಮಕ್ಕಳು ಫ್ರೀಯಾಗಿ ಆಟ ಆಡಿಕೊಂಡು ಕಲ್ತ್ಕೊಳ್ಳೋ ಅಂಥದ್ದನ್ನ ಕಲ್ತ್ಕೊಂಡು ಊಟ ಮಾಡಿಕೊಂಡು ಹೆಲ್ದಿ ಫುಡ್, ಹಾಲು, ಮೊಟ್ಟೆ, ಊಟ, ಮೊಳಕೆ ಕಾಳದ ಪಲ್ಯ ಎಲ್ಲ ತಿನ್ಕೊಂಡು ಕೊನೆ ಒಂದೊಂದು ಸ್ವೀಟ್ ಕೂಡ ಕೊಡ್ತಾರೆ. ಒಂದೊಂದು ದಿನ ಕಡಲೆ ಮಿಠಾಯಿ ಇರುತ್ತೆ, ಮತ್ತು ಇನ್ನೊಂದು ಏನೇನೋ ಇರುತ್ತೆ. ಅದನ್ನು ತಿನ್ಕೊಂಡು ಮತ್ತು ಸ್ವಲ್ಪ ಹೊತ್ತು ಮಲಗಿಸ್ತಾರೆ ಮಕ್ಕಳನ್ನ. ಹಾಗೆ ಮಲಗಿ ಎದ್ದು ಸಂಜೆ 3:30 ಹಂಗೆ ಹೋಗ್ತಾರೆ. ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನನ್ನ ಮಗಳು ಕೂಡ ಅಷ್ಟೇ ಖುಷಿಯಾಗಿ ಹೋಗ್ತದೆ. ಈಗ ನಾನು ಬೆಂಗಳೂರಿಂದ ಬಂದಲ್ಲ, ಈಗ ನಮ್ಮ ಜೊತೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಹಾಗಾಗಿ ಲಾಸ್ಟ್ ವೀಡಿಯೋ ಅನಿಸುತ್ತೆ ಇದು ನಮ್ಮ ಅಂಗನವಾಡಿದು. ಯಾಕಂದರೆ ನಾನು ಹೋಗಿ ಬಂದಿದ್ದಂಥ ದಿನಗಳೆಲ್ಲ ಮುಗ್ದ. ಇನ್ನು ನನ್ನ ಮಗಳು, ಅವಳ ಅದೃಷ್ಟ, ಅವಳು ಈಗಿನ ಜನ್ರೇಷನ್ಗೆ ಅವಳು ಒಂದು ಅಂಗನವಾಡಿಗೆ ಹೋಗೋ ಅಂಥ ಯೋಗ ಸಿಕ್ತು. 1 ತಿಂಗಳು ನನಗಂತೂ ತುಂಬ ಖುಷಿ. ಇನ್ನು ಅವಳ ಮಕ್ಕಳ ಕಾಲಕ್ಕೆಲ್ಲ ಈ ಅಂಗನವಾಡಿ ಅಂದರೆ ಏನು ಅನ್ನೋದೇ ಗೊತ್ತಿರಲ್ಲ ಅನಿಸುತ್ತೆ. ನನ್ನ ಮಗಳು ಅದೃಷ್ಟ, ಅದು ನನ್ನ ಅದೃಷ್ಟ. ನನಗೂ ಸಿಕ್ತು, ನನ್ನ ಮಗಳಿಗೂ ಸಿಕ್ತು. ಅಂಗನವಾಡಿ ಅನ್ನೋದು ಏನು ಅನ್ನೋದೆಲ್ಲ ಗೊತ್ತಾಯಿತು ನನ್ನ ಮಗಳಿಗೆ. ಹಾಗಾಗಿ ಒಂದು ವಿಡಿಯೋ ಮಾಡಿ ಇಟ್ಕೊಳ್ಳೋಣ, ಮುಂದಕ್ಕೆ ಇದು ನೋಡೋಕೆ ನಮಗೂ ಖುಷಿ, ಮಕ್ಳಿಗೂ ಖುಷಿ. ಹಾಗಾಗಿ ಈ ವಿಡಿಯೋ ಮಾಡಿದೆ. ಅದು ನಮ್ಮಮ್ಮನೂ ಇದು ಕ್ಲೋಸ್ ಫ್ರೆಂಡ್ಸ್ ಅಂತ ರೂಮು. ಇದು ಮಕ್ಕಳು 10 kg ಒಳಗಿದ್ದವ್ರನ್ನ ತೂಕ ಮಾಡ್ತಾರಲ್ಲ, ನಮಗೆಲ್ಲ ಬೆಲ್ಟ್ ಎಲ್ಲ ಹಾಕಿ ತಾಕ್ತಾರಲ್ಲ, ಆ ಥರದ್ದು. ಈಗ ಪೇಟೆಗಳಲ್ಲೆಲ್ಲ ಈಗ ಪ್ರೈವೇಟ್ ಸ್ಕೂಲಲ್ಲೆಲ್ಲ ಹೇಗೆ LKG UKGಗೆಲ್ಲ ಹೇಗೆ ಮಾಡ್ತಾರೆ, ಇಲ್ಲೂ ಕೂಡ ಆದಷ್ಟು ಟ್ರೈ ಮಾಡ್ತಾರೆ. ಎಲ್ಲ ಥರದ್ದು ಗೇಮ್ಸ್ ಇದೆ. ಒಂದು ಕೇರಮ್ ಇರ್ಬೋದು, ಅಥವಾ ಚೆಸ್ ಇರ್ಬೋದು, ವಾಲಿಬಾಲು, ಥ್ರೋಬಾಲು, ಅಂದರೆ ಚಿಕ್ಕದ ಆಟ ಸಾಮಾನು ಮಕ್ಕಳಿಗೆ ಕಲಿಯೋ ಅಂಥದ್ದು. ಹಳ್ಳಿ ಮಕ್ಕಳು ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋ ಥರ, ಎಲ್ಲ ಥರ ಟಚ್ ಇರಬೇಕು ಅನ್ನೋ ಥರ ಎಲ್ಲ ಥರದ್ದು ಇದೆ ಆಟ ಸಾಮಾನು. ಇದು 2 ತಿಂಗಳು ಹಳೆ ವಿಡಿಯೋ. ನಾನು ಮುಂಚೆನೇ ನಾನು ಊರಿಗೆ ಹೋಗಿದ್ದಾಗ ಅಲ್ಲಿ ಅಂಗನವಾಡಿಗೆಲ್ಲ ಹೋಗ್ತಾ ಇದ್ದಿದ್ದೆ, ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ಈಗ 1 ಗಂಟೆ ಆಯಿತು, ಈಗ ಮನೆಗೆ ಹೊರಟು ನಾವು. ಇದೆಲ್ಲ ಲೈಫ್ ಅನುಭವಿಸ್ತಾರೆ ಪುಣ್ಯವಂತರು. ನಾನು ಅಂಗನವಾಡಿ ಎಲ್ಲ ಚೆನ್ನಾಗಿ ಅನುಭವಿಸಿದ್ದೀನಿ. ಸರ್ಕಾರಿ ಸ್ಕೂಲ್ ಅಂತೂ ನಾನು 1ನೇ ಕ್ಲಾಸಿಂದ ಹಿಡಿದು ಡಿಗ್ರಿ ಕೂಡ ನಾನು ಸರ್ಕಾರಿ ಗೌರ್ಮೆಂಟ್ ಸ್ಕೂಲಲ್ಲೇ ಮುಗಿಸಿದ್ದು. ಇದೆಲ್ಲ ನನ್ನ ಅದೃಷ್ಟ ಅಂದ್ಕೊತೀನಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.